ಕರ್ನಾಟಕ ರಾಜ್ಯದಲ್ಲಿ ರೈತರ ಸಾವಿನ ಸುದ್ದಿಗಳು ಮತ್ತೆ ಮತ್ತೆ ಕೇಳಿ ಬರ್ತಾ ಇರುವಂತದ್ದು ಬಹಳಷ್ಟು ಆಘಾತಕಾರಿ. ರೈತ ಸಮುದಾಯ ಧೈರ್ಯವನ್ನ ತಗೊಳ್ಳಬೇಕು. ರೈತ ಸಮುದಾಯಕ್ಕೆ ಆತ್ಮವಿಶ್ವಾಸವನ್ನ ತುಂಬುವಂತಹ ಹೋರಾಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಇರುತ್ತೆ ಅನ್ನುವಂತಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರೈತ ಪರ ನಿಲುವನ್ನ ಈ ರಾಜ್ಯದ ರೈತ ಸಮುದಾಯಕ್ಕೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ. ದುರಂತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗೆಲ್ಲ ರೈತರ ಆತ್ಮಹತ್ಯೆಗಳು ಹೆಚ್ಚಾಗ್ತವೆ. ಇಲ್ಲಿಯವರೆಗೆ ರೈತರಿಗೆ ಭರವಸೆಯನ್ನ ಮೂಡಿಸುವಂತಹ ಯಾವ ಹೇಳಿಕೆಯನ್ನು ಈ ಸರ್ಕಾರ ಕೊಟ್ಟಿಲ್ಲ. ಸಚಿವರು ರೈತರ ಜೀವದ ಜೊತೆಗೆ ಬದುಕಿನ ಜೊತೆಗೆ ಚೆಲ್ಲಾಟವಾಡುವಂತಹ ಭಾವನೆಯಿಂದ ಹೊರಬರಬೇಕು. ಈ ರಾಜ್ಯ ಸರ್ಕಾರ ಕೂಡಲೇ ರೈತರಿಗೆ ಬರ ಪರಿಹಾರವನ್ನ ತಕ್ಷಣಕ್ಕೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದಾರೆ. ನೂತನವಾಗಿ ರಾಜ್ಯಾಧ್ಯಕ್ಷರು ಅಧಿಕಾರವನ್ನ ವಹಿಸಿಕೊಂಡ ಮೇಲೆ ತೆಗೆದುಕೊಳ್ಳುವಂತಹ ಕಾಲಘಟ್ಟದಲ್ಲಿ ಅತಿ ತುರ್ತಾಗಿ ಹೆಜ್ಜೆಗಳನ್ನ ರಾಜ್ಯಾಧ್ಯಕ್ಷರು ಇಡ್ತಾ ಇದ್ದಾರೆ. ಮೊದಲ ಹಂತವಾಗಿ ನಾಳೆ ಪದಾಧಿಕಾರಿಗಳ ಸಭೆ ಮತ್ತೆ ಉದ್ಘಾಟನೆ ನಡೆಯುತ್ತೆ ಬೆಳಿಗ್ಗೆ 10 ಗಂಟೆಗೆ. ಆ ನಂತರದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧ್ಯಕ್ಷರು ಮತ್ತೆ ಜಿಲ್ಲಾ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಂತಹ ಒಂದು ಪ್ರಮುಖರ ಪ್ರಕ್ರಿಯೆಗೆ ಚಾಲನೆಯನ್ನ ಕೊಡುವಂತಹ ಒಂದು ಸಭೆ ನಡೆಯುತ್ತೆ. ಆ ಸಭೆಯನ್ನು ಮುಗಿಸಿದ ಮೇಲೆ ಆ ಪ್ರಮುಖರು ಎಲ್ಲಾ ಜಿಲ್ಲೆಗಳಿಗೆ ಪ್ರವಾಸವನ್ನ ಹೋಗಿ ಆ ಜಿಲ್ಲೆಯ ಎಲ್ಲಾ ಪ್ರಮುಖರನ್ನ ಅಭಿಪ್ರಾಯವನ್ನ ಪಡೆದು ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಅಂದ್ರೆ ರಾಜ್ಯಾಧ್ಯಕ್ಷರು ಪದಾಧಿಕಾರಿಗಳ ಆಯ್ಕೆ ಅದು ಕಾರ್ಯಕರ್ತರು ಮತ್ತೆ ಪ್ರಮುಖರು ಅಲ್ಲಿಂದನೇ ಆಯ್ಕೆ ಆಗಬೇಕು ಅನ್ನುವಂತಹ ಸ್ಪಷ್ಟವಾದಂತಹ ಅಭಿಪ್ರಾಯವನ್ನ ಹೊಂದಿದ್ದಾರೆ. ಎಲ್ಲರ ಅಭಿಪ್ರಾಯವನ್ನ ಪಡೆದು ಪಕ್ಷವನ್ನ ಮುನ್ನಡೆಸುವಂತಹ ತೀರ್ಮಾನವನ್ನ ರಾಜ್ಯಾಧ್ಯಕ್ಷರು ಕೈಗೊಂಡಿದ್ದಾರೆ. ಮುಂದುವರೆದು ನಾಡಿದ್ದು ಅಂದ್ರೆ 28/12/2023ಕ್ಕೆ ರಾಜ್ಯ ಪ್ರಮುಖರ ಸಭೆಯನ್ನ ರಾಜ್ಯಾಧ್ಯಕ್ಷರು ಕರೆದಿದ್ದಾರೆ. ರಾಜ್ಯ ಪ್ರಮುಖರ ಸಭೆಯಲ್ಲಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸಾಮಾನ್ಯ BS ಯಡಿಯೂರಪ್ಪನವರು, ಸದಾನಂದ ಗೌಡರು, ಬಸವರಾಜ ಬೊಮ್ಮಾಯಿ ಅವರು, ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು, ಹಾಗೆ ರಾಜ್ಯದ ಮಾಜಿ ಸಚಿವರುಗಳು, ರಾಜ್ಯದ ಎಲ್ಲಾ ಪ್ರಮುಖರು ಅವರ ಜೊತೆಗೆ ಒಂದು ಸಭೆಯನ್ನ ಕರೆದು ಅವರ ಎಲ್ಲರ ಅಭಿಪ್ರಾಯವನ್ನ ಪಡೆದು ಈ ರಾಜ್ಯ ಸರ್ಕಾರದ ವೈಫಲ್ಯದ ವಿರುದ್ಧ ಪಕ್ಷದ ಸಂಘಟನೆಯ ಕುರಿತಾಗಿ ಲೋಕಸಭಾ ಚುನಾವಣೆಯನ್ನ ಎದುರಿಸುವುದರ ಬಗ್ಗೆ ಅವರೆಲ್ಲರ ಸಲಹೆಯನ್ನ ಪಡೆದು ರಾಜ್ಯದಲ್ಲಿ ತಳಮಟ್ಟಕ್ಕೆ ಸಂಘಟನೆ, ಹೋರಾಟ ಮತ್ತೆ ಪ್ರತಿಭಟನೆ ಇವುಗಳ ರೂಪುರೇಷೆಯನ್ನ ಕೈಗೊಳ್ಳುವವರು ಇದ್ದಾರೆ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.